ನೂತನವಾಗಿರ್ತಕ್ಕಂಥ ಆ ಸ್ಥಳದಲ್ಲಿ ಕ್ರಿಸ್ತನ ಹಾಡನ್ನು ಹಾಡುವುದು, ಕೀರ್ತನೆಗಳನ್ನು ಅಪೂರ್ಣವಾದಂಥ ಲೋಕದಲ್ಲಿ ಸಂಪೂರ್ಣಗೊಳಿಸುವುದು. ವಿಚಿತ್ರವಾಗಿ ಸಮಸ್ಯೆ ಬಂದಾಗಿಯೂ ದೇವರಲ್ಲಿ ಭರವಸೆ ಇಡುವುದು. ದೇವರಲ್ಲಿ ಭರವಸೆ ಇಡುವುದರ ಮುಖಾಂತರ ದೇವರು ನಮಗೆ ಬಿಡುಗಡೆಯನ್ನು ಕೊಡುವಂತವನಾಗಿದ್ದಾನೆ. 5ನೇ ಪಾಠ, ದೇವರ ಆಶೀರ್ವಾದ ನಿಮಗೋಸ್ಕರ ಈ ಪಾಠದಲ್ಲಿ ಕಾಯುತ್ತಿದೆ. ದೇವರ ಮಕ್ಕಳಿಗೆ ನಮಸ್ಕಾರ. ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮಗೆ ಸುಸ್ವಾಗತ. 5ನೇ ವಾರದಲ್ಲಿ 5ನೇ ಪಾಠದಲ್ಲಿದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಶ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 5ನೇ ಪಾಠದಲ್ಲಿದ್ದೇವೆ. ಕೀರ್ತನೆಗಾರನ ಈ ಒಂದು ವರಕವಿ ಅಂತ ಏನಂತ ಹೇಳ್ತೀವೋ ಅವರು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಲಿತಾ ಇದ್ದೀವಿ. ಅದರಲ್ಲೂ ಈ ದೂರದ ದೇಶದಲ್ಲಿ ದೇವರ ಆ ಒಂದು ರಾಗವನ್ನು ಹಾಡನ್ನು ಹಾಡ್ತಕ್ಕಂಥದ್ದು ಎಂಬತಕ್ಕಂಥ ಅಂಶವನ್ನು ನಾನು ಅದರ ಬಗ್ಗೆ ಇನ್ನೂ ಆಳವಾಗಿ ನಾವು ಹೋಗೋಣ. ಸ್ಮರಣ ವಾಕ್ಯವನ್ನು ಓದಿ ಅನಂತರ ಅದರ ಒಂದು ಅರ್ಥವನ್ನು ಗ್ರಹಿಸಿಕೊಳ್ಳೋಣ. ಕೀರ್ತನೆ 137:4. ದೇವರ ವಾಕ್ಯ ಈ ರೀತಿ ಹೇಳುತ್ತಿದೆ, ನಾವು ಪರದೇಶದಲ್ಲಿ ಯೆಹೋವ ಗೀತವನ್ನು ಹಾಡುವುದು ಹೇಗೆ. ಪರದೇಶ ಹೇಳಿ. ಪರದೇಶ ಅಂದರೆ ಅನೇಕರ ದೃಷ್ಟಿಯಲ್ಲಿ ಒಂದು ಅನ್ಯ ಸ್ಥಳ. ಈ ಲೋಕವೇ ಒಂದು ಅನ್ಯ ಸ್ಥಳ. ಯಾಕೆಂದರೆ ನಮ್ಮದು ಈ ದೇಶವಲ್ಲ, ನಮ್ಮ ದೇಶ ಪರಲೋಕ. ಆದರೆ ಈ ಲೋಕದಲ್ಲಿ ನಾವು ಪಾಪದ ನಿಮಿತ್ತವಾಗಿ ಕಷ್ಟ, ಸಂಕಟ, ನೋವು, ದುಃಖ, ಮರಣ ಇವುಗಳನ್ನು ಅನುಭವಿಸಬೇಕಾಗುತ್ತದೆ. ಕೀರ್ತನೆ ಪುಸ್ತಕಗಳನ್ನು ನೀವು ತೆಗೆದುಕೊಳ್ಳುವಾಗ ಇದು ಒಂದು ಅಪೂರ್ಣವಾದಂಥ ಲೋಕದಲ್ಲಿ, ಅಂದರೆ ಪರದೇಶದ ಲೋಕದಲ್ಲಿ ಒಂದು ಸುಂದರವಾದ ರಾಗವನ್ನು ಹಾಡಬೇಕು. ಉದಾಹರಣೆಗೆ ಇಸ್ರೇಲ್ ಜನಾಂಗದವರು ಐಗುಪ್ತ ದೇಶಕ್ಕೆ ಹೋದರು. ಐಗುಪ್ತ ದೇಶ ಅವರ ದೇಶವಲ್ಲ, ಅದು ಒಂದು ಪರದೇಶ, ಅದೊಂದು ಅಪರಿಚಿತವಾದಂಥ ಸ್ಥಳ. ಆದರೆ ಅಲ್ಲಿ ದೇವರನ್ನು ಅವರು ಮಹಿಮೆ ಪಡಿಸಬೇಕಾಗಿತ್ತು. ಈ ಲೋಕದಲ್ಲಿ ಪಾಪ ಎಂಬತಕ್ಕಂಥದ್ದು ಬಂದು ಇಡೀ ಲೋಕವನ್ನು ನಾಶ ಮಾಡಿದೆ. ಅಂತಹ ಸ್ಥಳದಲ್ಲಿ ಕ್ರೈಸ್ತರಾದ ನಾವು ನಂಬಿಕೆಯ ಜೀವಿತವನ್ನು ಈ ಲೋಕದಲ್ಲಿ ನಡೆಸಬೇಕು. ಆಗಿರುವಲ್ಲಿ ಕೀರ್ತನಗಾರನು ಹೇಳ್ತಕ್ಕಂಥದ್ದು, ದೇವರು ಸಾರ್ವಭೌಮನು, ದೇವರು ಶಕ್ತಿಯುಳ್ಳವನು, ಆತನು ನೀತಿಯುಳ್ಳವನು, ಆತನು ನ್ಯಾಯವನ್ನು ಸ್ಥಾಪಿಸಿದವನು. ಹೀಗೆಲ್ಲ ಗೊತ್ತಿರುವಾಗೆ ಇಂತಹ ಕಷ್ಟದ ಸಮಯದಲ್ಲಿ ಆತನಿಗೋಸ್ಕರ ಹೇಗೆ ಜೀವಿಸುವುದು? ಅದಕ್ಕೋಸ್ಕರ ಜನರು ಇದನ್ನು ಗಮನಿಸುವಾಗ ಅವರಿಗೆ ಒಂದು ರೀತಿಯಾದ ಭಯ ಆಗ್ತದೆ. ಕಾರಣ ಏನಂದರೆ, ದೇವರಿಲ್ಲದೆ ನಾವು ಜೀವಿಸಲು ಸಾಧ್ಯನಾ? ಅಥವಾ ಅಪರಿಚಿತವಾದಂಥ ದೇಶದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಬಹುದಾ? ಇದೇ ತಾನೇ ಈ ಪಾಠದಲ್ಲಿ ಹೇಳ್ತಕ್ಕಂಥದ್ದು. ಹೇಗೆ ತಾನೇ ಈ ಪಾಪ ತುಂಬಿದ ಲೋಕದಲ್ಲಿ, ನಮ್ಮ ಸ್ಥಳವಲ್ಲದ ಸ್ಥಳದಲ್ಲಿ ಸಮಾಧಾನದಲ್ಲಿ ಜೀವಿಸುವುದು ಹೇಗೆ? ಕ್ರೈಸ್ತರಾಗಿ ಜೀವಿಸುವುದು ಹೇಗೆ? ಕ್ರಿಸ್ತನವರಾಗಿ ಜೀವಿಸುವುದು ಹೇಗೆ? ಅದನ್ನು ನಮ್ಮ ಕೀರ್ತನಗಾರನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಳ್ಳುತ್ತಿದ್ದಾನೆ. ನಾವು ಈ ಲೋಕದವರಲ್ಲ, ನಮ್ಮ ಸ್ವಾಸ್ಥ್ಯವು ಪರಲೋಕಕ್ಕೆ ಸೇರಿದ್ದದ್ದು ಎಂಬುದನ್ನು ಆತನು ತಿಳಿಸಿಕೊಡುತ್ತಿದ್ದಾನೆ. ರಾಜದಾಸ್, ಈ ಒಂದು 30-40 ವರ್ಷದ ಸೇವೆಯಲ್ಲಿ ನೀವು ವಿನೋದವಾಗಿರ್ತಕ್ಕಂಥ ಅಥವಾ ನೂತನವಾಗಿರ್ತಕ್ಕಂಥ ಪಟ್ಟಣಗಳಿಗೆ ನೀವು ವರ್ಗಾವಣೆ ಆಗಿ ಹೋಗಿರ್ತೀರ. ಅಲ್ಲೂ ಕೂಡ ನಿಮಗೆ ಅದೇ ಆಶೀರ್ವಾದವನ್ನು ದೇವರು ಕೊಟ್ರ ಅಂತ ಸುಮ್ಮನೆ ಒಂದು ಕುತೂಹಲದ ಪ್ರಶ್ನೆ. ಖಂಡಿತವಾಗಿ ನಮ್ಮನ್ನು ಬೀದರ್ಗೆ ವರ್ಗಾವಣೆ ಮಾಡಿದಾಗ ಅನೇಕರು ಹೇಳ್ತಿದ್ರು, ಅದು ಬರಡಾಗಿದೆ ಭೂಮಿ, ಅಲ್ಲಿ ಏನು ಸೌಲಭ್ಯಗಳಿಲ್ಲ, ನಿಮ್ಮ ಮಕ್ಕಳಿಗೆ ಆಂಗ್ಲ ಭಾಷೆ ಕಲೀಲಿಕ್ಕೆ ಸಾಧ್ಯತೆ ಇಲ್ಲ, ಅವರ ವಿದ್ಯಾಭ್ಯಾಸ ಕುಂಠಿತ ಆಗುತ್ತೆ, ಅದನ್ನು ನೀವು ಸ್ವಲ್ಪ ರೀಥಿಂಕ್ ಮಾಡಿರಿ, ನಿಮ್ಮ ನಿರ್ಧಾರ ತೀರ್ಮಾನ ಚೇಂಜ್ ಮಾಡಿಕೊಂಡು ಇಲ್ಲೇ ಉಳ್ಕೊಂಡ್ರೆ ಚೆನ್ನಾಗಿದೆ, ಬೆಂಗಳೂರು ಬಿಟ್ಟು ಯಾರು ಹೋಗ್ತಾರೆ ಅಂತ ಹೇಳಿದ್ರು. ಆದರೆ ನನಗೆ ವಿಶ್ವಾಸ ಇತ್ತು, ಅದು ದೇವ್ರು ಕರಿಬೇಕಾದೆ, ದೇವ್ರು ನಡೆಸ್ತಾನೆ. ಆ ಅರಣ್ಯದಲ್ಲೇ ದೇವರು ಅದ್ಭುತ ಮಾಡಿದ ದೇವರು ಬೀದರಲ್ಲಿ ಮಾಡಲ್ವಾ ಅಂತ ಅದು ದೇವ್ರ ಕೃಪೆಯಿಂದ ಅಲ್ಲಿ ಹೋದಾಗ ಮಕ್ಕಳು ಉತ್ತಮವಾದ ವ್ಯಾಸಂಗ ಪಡೀಲಿಕ್ಕಾಯಿತು. ಅಲ್ಲಿ ಎಲ್ಲ ಸೌಲಭ್ಯಗಳನ್ನು ದೇವ್ರು ಕೊಟ್ಟ. ಇಲ್ಲಿಗಿಂತಲೂ 2 ಶಾಶ್ವತ ಅಲ್ಲಿ ಪಡೆದಿದ್ದೇವೆ ಎಂಬ ಅನುಭವ
ನಂದಾಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ದುಷ್ಟದ ದಿನಗಳು ಹೇಳಿ. ಕೀರ್ತನಗಾರನು ಈ ದುಷ್ಟರ ದಿನದ ಸಮಯವನ್ನು ಆತನು ನಮಗೆ ತಿಳಿಸುವಾಗ ಆತನು ಹೇಳ್ತಾ ಇದ್ದಾನೆ, ಇದು ಒಂದು ಸಿದ್ಧಾಂತದ ಪ್ರಶ್ನೆ. ಏನು ಸಿದ್ಧಾಂತ ಎಂಬುದಾಗಿ ಹೇಳುವಾಗ ಇಲ್ಲಿ ಒಂದು ಮಹಾ ಹೋರಾಟ ನಡೀತಾ ಇದೆ. ಹೋರಾಟ ದೇವರಿಗೂ ಮತ್ತು ದುಷ್ಟಶಕ್ತಿಗೂ. ಇವುಗಳ ಮಧ್ಯದಲ್ಲಿ ನಾವು ದೇವರ ಅಪರಿಮಿತವಾದ ತಾಳ್ಮೆಯನ್ನು, ಪ್ರೀತಿಯನ್ನು, ಜ್ಞಾನವನ್ನು, ಶಕ್ತಿಯನ್ನು ತಿಳಿದುಕೊಳ್ತಕ್ಕಂಥದ್ದು. ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳ 74ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನಕ್ಕೆ ತಿರುಗಿಸಿ ನೋಡುವಾಗ ಅಲ್ಲಿ ಹೇಳುವಂಥದ್ದಾಗಿದೆ, ಯೆಹೋವನೇ, ವೈರಿಗಳು ನಿನ್ನನ್ನು ನಿಂದಿಸಿ ದುರ್ಮತಿಗಳು ನಿನ್ನ ನಾಮವನ್ನು ತಿರಸ್ಕರಿಸಿದ್ದನ್ನು ಜ್ಞಾಪಿಸಿಕೋ. ನಿನ್ನ ಬೆಳವದ ಜೀವವನ್ನು ಕಾಡು ಮೃಗಕ್ಕೆ ಕೊಡಬೇಡ, ನಿನ್ನ ದೀನ ಮಂಡಲಿಯನ್ನು ಸದಾ ಮರೆತೇ ಬಿಡಬೇಡ. ನಿನ್ನ ಒಡಂಬಡಿಕೆಯನ್ನು ಲಕ್ಷ್ಯಕ್ಕೆ ತಂದುಕೋ. ದೇಶದ ಅಂಧಕಾರ ಸ್ಥಾನಗಳಲ್ಲಿ ಬಲಾತ್ಕಾರವು ತುಂಬಿ ವಾಸಿಸುತ್ತದಲ್ಲ. ಕುಗ್ಗಿದವರು ಆಶಾಭಂಗದಿಂದ ಹಿಂದಿರುಗದಿರಲಿ. ದುಃಖಿತರು, ಬಡವರು ನಿನ್ನ ನಾಮವನ್ನು ಕೀರ್ತಿಸಲಿ. ದೇವರೇ, ಎದ್ದು ನಿನ್ನ ನ್ಯಾಯವನ್ನು ನಡೆಸುವವನಾಗು. ದುರ್ಮತಿಯು ಯಾವಾಗಲೂ ನಿನ್ನನ್ನು ನಿಂದಿಸುತ್ತಿರುವುದನ್ನು ಜ್ಞಾಪಿಸಿಕೋ. ಒಬ್ಬ ದುರ್ಮತಿ ಅಂದರೆ ದುಷ್ಟನು, ದೇವರನ್ನು ಅರಿಯದವನು, ದೇವರಿಗೆ ವಿರೋಧವಾಗಿ ಹೋಗ್ತಕ್ಕಂಥವನು. ಇಂಥವನು ಮೇಲೆ ಬರಬಾರದು. ಇಂಥವನು ನಿನ್ನ ಹೆಸರನ್ನು ಕೀರ್ತಿಗೆ ತರುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ನೀನು ಅದ್ಭುತ ದೇವರು, ಮಹತ್ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರು. ನೀನು ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡಿದ ದೇವರು, ಕತ್ತಲೆಯಿಂದ ಬೆಳಕಿಗೆ ತಂದಂಥ ದೇವರು. ಇಲ್ಲಿ ನಾವು ಒಂದನ್ನು ನೆನೆಸ್ಕೊಳ್ಬೇಕು, ಅನೇಕ ದೇಶಗಳು ದೇವರ ಮಕ್ಕಳನ್ನು ಹಿಂಸೆ ಮಾಡುತ್ತಲೇ ಬಂದಿದ್ದಾರೆ. ಆದರೆ ನಾವುಗಳು ಆ ದೇವರ ವಾಗ್ದಾನವನ್ನು ಮರೆಯಬಾರದು. ಕೀರ್ತನೆಗಳು 79ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಆತನು ಹೇಳುವುದನ್ನು ನಾವು ಸ್ವಲ್ಪ ಹೊತ್ತು ಗಮನದಲ್ಲಿ ಇಟ್ಟುಕೊಳ್ಳೋಣ. ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಬೇಗನೆ ನಿನ್ನ ಕನಿಕರು ನಮ್ಮನ್ನು ಎದುರುಗೊಳ್ಳಲಿ. ಬಹುವಾಗಿ ಕುಗ್ಗಿ ಹೋಗಿದ್ದೇವೆ. ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು. ನಿನ್ನ ಹೆಸರಿಗೆ ತಕ್ಕಂತೆ ರಕ್ಷಿಸಿ ನಮ್ಮ ಪಾಪಗಳನ್ನು ಅಳಿಸಿಬಿಡು. ಪೂರ್ವಿಕರು ಎಷ್ಟು ಪಾಪವನ್ನು ಮಾಡಿದ್ದಾರೆ, ಅವರ ಪಾಪಗಳು ನಮ್ಮ ಮೇಲೆ ಬರಬಾರದು. ನೀನು ರಕ್ಷಣೆಯ ದೇವರು, 9ನೇ ವಚನ ಹೇಳ್ತಕ್ಕಂಥದ್ದು. ರಕ್ಷಿಸುವ ದೇವರು, ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದೇವರು. ಅಂತಹ ದೇವರು ನಮಗಿರುವಾಗ ನಾವು ಈ ದುರ್ಮತಿಗಳ ಬಗ್ಗೆ, ದುಷ್ಟ ಲೋಕದ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಸತ್ಯಗಳು ಹೊರ ಬರ್ತಾ ಇದೆ. ಕೀರ್ತನೆಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬರೀ ಯೆಹೋವನನ್ನ ಕುರುಬನು ನಾನು ಕೊರತೆ ಪಡೋನು ಅಂತ ಇದನ್ನು ಓದಿ 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 ಇಷ್ಟೇ ಇರೋದು, ಇದರಲ್ಲಿ ಬೇರೆ ಏನೂ ಇಲ್ಲ ಅಂತ. ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ವಚನದಲ್ಲೂ ಇಷ್ಟು ಆಳವಾಗಿರ್ತಕ್ಕಂಥ ಸತ್ಯ ಅಡಗಿದೆ. ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಒಂದು ಸಣ್ಣ ವಿರಾಮ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠದಲ್ಲಿದ್ದೇವೆ, ಮರಣದ ಹಾದಿಯಲ್ಲಿ ಎಂಬತಕ್ಕಂಥ ವಿಷಯವನ್ನ ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವಿ. ಯಾವಾಗಲೂ ಅನಾರೋಗ್ಯ ಬಂದಾಗ ಅಥವಾ ಪರಿಸ್ಥಿತಿಗಳು ಬಂದಾಗ ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ವರ್ತನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಹೇಳಿ ಪಾಸ್ಟ್ರೆ. ಕೀರ್ತನೆಗಾರನಿಗೆ ಒಂದು ವಿಶ್ವಾಸ ಇತ್ತು, ದೇವ್ರ ಮಕ್ಕಳಿಗೆ ಏನು ತೊಂದರೆ ಬರಲ್ಲ, ಕಷ್ಟ ಬರಲ್ಲ ಅಂತೇಳಿ. ಆದರೆ ಇಲ್ಲಿ ನೋಡ್ತೇವೆ, ದೇವರು ಹಾರಿಸಲ್ಪಟ್ಟವರು, ದೇವರು ತನ್ನ ಸ್ವಾಸ್ಥ್ಯ ನಡೆಸಿದ ಜನರು ಇವತ್ತು ಒಂದು ದೊಡ್ಡ ಗಂಡಾಂತರಕ್ಕೊಳಗಾಗಿದ್ದಾರೆ, ಅವಮಾನಕ್ಕೊಳಗಾಗಿದ್ದಾರೆ. ಅವರು ಮರಣದ ದ್ವಾರದ ಬಳಿಗೆ ಹೋಗಿದ್ದಾರೆ ಎಂಬ ಅರಿವಾದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಈಗೂ ಇದೆಯಾ ದೇವ್ರ ಮಕ್ಕಳಿಗೆ ಇಂಥ ಸಮಸ್ಯೆ ಬಂದ, ಹೇಗೆ ನಾವು ದೇವ್ರನ್ನ ಸ್ಮರಿಸೋಕ್ಕಾಗತ್ತೆ ಅಂತ. ಈ ಅನುಭವದಲ್ಲಿ ನಾವೇನು ಕಲಿಬೇಕಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬಂದ್ರೂ ದೇವರು ಮರಣದ ದ್ವಾರದ ಬಳಿಗೆ ಹೋದರೂ ಮರಣದ ದ್ವಾರದಿಂದ ತರ್ತಕ್ಕಂಥ ಶಕ್ತಿ ಸ್ವಾಮಿ ಕೈಲಿದೆ. ಅದನ್ನು ಆತನ ಅನುಭವದಿಂದ ಹೇಳ್ತಾನೆ. ಇಸ್ರೇಲರ ಅನುಭವ, ಕೀರ್ತನೆಗಳು 41ನೇ ಅಧ್ಯಾಯ 1-4 ವಚನಗಳನ್ನು ಓದ್ತೇನೆ. ದಿಕ್ಕಿಲ್ಲದವನನ್ನು ಪಾರಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು.
ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ಇದು ಯಾರ ಅನುಭವವನ್ನು ನೆನಪು ತೆಗೆದುಕೊಳ್ತಾನೆ? ಯೋಬನ ಅನುಭವವನ್ನು ತೆಗೆದುಕೊಳ್ತಾನೆ. ಯೋಬ ನೀತಿವಂತನಾಗಿದ್ದ. ಎಲ್ಲ ತಿಳ್ಕೊಂಡಿದ್ರು ನೀತಿವಂದ್ರೆ ಕಷ್ಟ ಬರಲ್ಲ ಅಂತೇಳಿ. ಆದರೆ ಆತನ ಸ್ವಂತ ಸ್ನೇಹಿತರೆ ಅವನು ದೂಷಿಸ್ತಾರೆ, ನೀನೋ ಪಾಪ ಮಾಡಿದ್ದೀಯಾ, ಅದಕ್ಕೆ ನಿಮಗೆ ಕಷ್ಟ ಬಂದಿದೆ, ಸುಮ್ಮನೆ ನೀನು ಕಪಟಿ, ನೀನು ನೀತಿವಂತ ಅಂತ ಹೇಳ್ಕೊಳ್ತೀಯಾ, ಅದು ನಿನ್ನ ಪಾಪದ ದಿಸೆಯಲ್ಲಿ ನೀನೇನಾಗ್ತಿದ್ಯಾ, ಈ ಒಂದು ಸ್ಥಿತಿ ಬಂದಿದೆ ಎಂಬುದಾಗಿ ದೂಷಿಸುವಾಗ ಆತನಿಗೂ ಸಹ ಒಂಥರ ಸಂದೇಹ ಬಂತು, ಹೌದಾ ದೇವ್ರು ನನ್ನ ಕೈ ಬಿಟ್ಟೇ ಬಿಟ್ನಾ ಅಂತ. ಹೆಂಡ್ತಿನೂ ಬಂದು ದೂಷಿಸುವಾಗ ಆಕೆ ಆತ ಹೇಳ್ತಾನೆ ತನ್ನ ಹೆಂಡ್ತಿಗೆ, ನೀನು ಅನ್ಯರಂಗೆ ಮಾತಾಡಬೇಡ, ದೇವ್ರು ಇದ್ದಾನೆ, ಆತನನ್ನು ಈ ಪರಿಸ್ಥಿತಿ ಅಂದರೆ ಮತ್ತೆ ಅದನ್ನು ಹೊರಗೆ ತರ್ತಾನೆ ಅನ್ನೋ ವಿಶ್ವಾಸ ಆತನಿಗಿತ್ತು. ಆತನು ಸಹ ಮರಣದ ದ್ವಾರಕ್ಕೆ ಹೋದ, ಆದರೆ ಅಲ್ಲಿಂದ ಸ್ವಾಮಿ ಮೇಲೆದ್ದ. ಇಲ್ಲಿ ಕೀರ್ತನೆ 41, 3 ಮತ್ತು 4 ನಾವು ಓದೋಣ. ಕೀರ್ತನೆ 41, 3 ಮತ್ತು 4 ಓದಬೇಕು ಅಂತ ಕೇಳಿ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ಇಲ್ಲಿ ಕೀರ್ತನೆಗಾರನು ಎಲ್ಲೋ ಒಂದು ಕಡೆ ಅನಾರೋಗ್ಯ ಪಾಪದ ನಿಮಿತ್ತ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡು ಬರ್ತಾನೆ. ಮತ್ತು ಅದೇ ರೀತಿಯಾಗಿ 4ನೇ ವಚನದಲ್ಲಿ ನಾವು ನೋಡುವುದಾದರೆ ಕ್ಷಮಾಪಣೆಯು ಆರೋಗ್ಯದ ಕಡೆಗೆ ಕರ್ಕೊಂಡು ಬರ್ತದೆ ಅಂತ. ಈಗ ಸಪೋಸ್ ನಮಗೆ ಈಗ ಜ್ವರ ಬಂತು ಅಥವಾ ನೆಗಡಿ ಬಂತು, ಏನೋ ಒಂದು ಬಂತು, ಅದು ಪಾಪದ ನಿಮಿತ್ತನಾ? ಅದು ಯಾವ ರೀತಿ, ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು? ನಾವು ಅನಾರೋಗ್ಯದಿಂದಿರುವುದು ಅದು ಅವಿಧೇಯತೆ ಕಾರಣ ಇರ್ಬೋದು. ಆರೋಗ್ಯದ ನಿಯಮಗಳನ್ನು ಪಾಲಿಸಿದಾಗ ನಮಗೆ ಅನಾರೋಗ್ಯ ಆಗೋದು ಸಹಜ ಇದೆ. ಆ ಅನಾರೋಗ್ಯ ಆದಾಗಲೆಲ್ಲ ದೇವರು ಶಿಕ್ಷಿಸ್ತಾ ಇದ್ದಾರೆ, ಇದು ಪಾಪದ ಪ್ರತಿಫಲ ಅಂತ ತಿಳ್ಕೊಳ್ಳೋದು ಬಹುಶಃ ತಪ್ಪಾಗತ್ತೆ. ನಾವು ವಿಧೇಯರಾದರೆ ಜೀವ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಾಧಾರಣವಾಗಿ ತೀರ್ಪನ್ನು ನೀಡ್ತೀವಿ. ಈಗ ಒಬ್ಬರು ಏನೋ ಒಂದು ಅನಾರೋಗ್ಯಕ್ಕೆ ತುತ್ತಾದ್ರಪ್ಪ, ಅವ್ನು ಮಾಡಿದ ಪಾಪ, ಅದಕ್ಕೆ ಅದು ಅವನಿಗೆ ಬಂದಿದೆ, ಈ ಗಂಡಾಂತರ ಅವನಿಗೆ ಬಂದಿರೋ ಕಾರಣ ಅವನ ಪಾಪದ ನಿಮಿತ್ತ, ಅವನು ಈ ರೀತಿಯಾಗಿ ಮಾಡ್ದ, ಆ ಕಾರಣದಿಂದ ಅವನಿಗೆ ಬಂದಿದೆ ಅಂತ ಒಂದು ತೀರ್ಪನ್ನು ನೀಡ್ತೀವಿ. ಆದರೆ ಇಲ್ಲಿ ಕೀರ್ತನೆಗಾರನು ಸ್ವಲ್ಪ ಕೀರ್ತನೆ 88ನೇ ಅಧ್ಯಾಯ ಇರ್ಬೋದು ಅಥವಾ ಕೀರ್ತನೆ 102ನೇ ಅಧ್ಯಾಯದಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಆತನಿಗೆ ಒಂದು ಗೊಂದಲ, ಪಾಪದಿಂದ ಅನಾರೋಗ್ಯ ಬರ್ತದ ಅಥವಾ ಇಲ್ಲ, ಯಾವ ದೇವರೇ ಅದನ್ನು ಅಪ್ಪಣೆ ಕೊಟ್ಟು ಆ ಪಾಪದ ನಿಮಿತ್ತವಾಗಿ ಅವರು ಅನಾರೋಗ್ಯ ಬರ್ತದ ಅಂತ ಎಲ್ಲೋ ಒಂದು ಕಡೆ ಕೀರ್ತನೆಗಾರನು ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ನನಗನ್ಸುತ್ತೆ. ನಿಮಗೇನಲ್ಲಿ ಎಷ್ಟೋ ವಿಷಯಗಳನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಸ್ವಾಮಿಯ ಕಾಲದಲ್ಲಿ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಬ್ಬ ಕುರುಡ, ಆ ಹುಡುಗನಿಗೆ ಒಂದು ಪ್ರಶ್ನೆ ಬರ್ತದೆ, ನೀನು ಯಾಕೆ ನಿನ್ನ ಪಾಪಕ್ಕೆ ಬಂತ, ಅದು ನಿಮ್ಮ ಅಪ್ಪ ಅಮ್ಮ ಮಾಡೋದು ಪಾಪನ? ದೇವರು ಹೇಳ್ತಾನೆ, ಇದು ಯಾವುದಕ್ಕೂ ಅಲ್ಲ, ದೇವರ ಮಹಿಮೆಗೋಸ್ಕರ. ಸೊ ಎಲ್ಲ ಪಾಪವು ಸಹ ಅಥವಾ ಎಲ್ಲ ರೋಗಗಳು ಸಹ ಇವನು ಪಾಪದಿಂದಲೇ ಬಂತು ಅಂತ ಹೇಳಲಿಕ್ಕಾಗಲ್ಲ. ಉದಾಹರಣೆಗೆ ಈಗ ಬೋಧಕರು ಯೋಬನ ಬಗ್ಗೆ ಹೇಳಿದ್ರು, ಅವನು ಪಾಪನೇ ಮಾಡಲಿಲ್ಲ, ಕೆಲವು ರೋಗಗಳು ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತವೆ, ನಮ್ಮ ಆರೋಗ್ಯದ ನಿರ್ಲಕ್ಷ್ಯತೆಯಿಂದ ಬರ್ತದೆ. ನಾವು ದೇವರನ್ನ ಯಾವ ರೀತಿ ಹೊಂದಿಕೊಳ್ತೇವೆ, ಚೆನ್ನಾಗಿರುವಾಗ ಹೇಗಿರ್ತೇವೆ. ಸೊ ಈ ಅರಿವು ಬರೀ ದೇವ್ರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತಾ ಇದ್ರೆ ನೀವು? ಖಂಡಿತವಾಗಿಯೂ. ಈಗ ನಮ್ಗೆ ಅನಾರೋಗ್ಯ ಬಂದಿರತಕ್ಕಂಥದ್ದು, ನಾವು ಆರೋಗ್ಯಕರವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲ ಬಂದಿರಬಹುದು, ಅಥವಾ ದೇವರೇ ಅದನ್ನು ಪರ್ಮಿಟ್ ಮಾಡಿರ್ಬೋದು, ಅಥವಾ ಮತ್ತೊಂದಿರ್ಬೋದು. ಆದರೆ ಈ ಒಂದು ಕಾರಣ ಬರೀ ದೇವ್ರಿಗೊಬ್ಬರಿಗೆ ಗೊತ್ತು ಅಂತ ನಾವು ನೋಡ್ತೀವಿ. ಓಕೆ, ಮುಂದೆ ಹೋಗೋಣ. ದೇವರು ಎಲ್ಲಿದ್ದಾರೆ? ಪಾಸ್ಟರ್ ಮುತ್ತು ಹೇಳಿ, ದೇವರು ಎಲ್ಲಿದ್ದಾರೆ? ಸಾಧಾರಣವಾಗಿ ನಾನು ದಿನ ದೇವ್ರ ವಾಕ್ಯ ಓದ್ತೇನೆ, ದೇವ್ರ ವಾಕ್ಯದಂತೆ ನಡೀತೇನೆ, ನಾನು ದಿನ 3 ಹೊತ್ತು ಪ್ರಾರ್ಥನೆ ಮಾಡ್ತೇನೆ, ಆದರೂ ನನಗೆ ಇಷ್ಟೇಕೆ ಸಂಕಟ, ಇಷ್ಟೇಕೆ ಕಷ್ಟ, ಇಷ್ಟೇಕೆ ರೋಗ ರುಜಿನಗಳು ಎಂಬುದಾಗಿ ದೇವರು ಎಲ್ಲಿದ್ದಾನೆ ಎಂಬಂತಹ ಪ್ರಶ್ನೆಗಳನ್ನು ನಾವೇ ಹಾಕುತ್ತೇವೆ. ಈ ಕೀರ್ತನೆಗಾರನು ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 1ರಿಂದ 3 ವಾಕ್ಯಗಳನ್ನು ನೋಡೋದಾದರೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಇಲ್ಲಿ ಕೀರ್ತನೆಗಾರನ ಏನು ಹೇಳ್ತಿದ್ದಾನಪ್ಪ ಅಂತಂದರೆ, ಬಾಯಾರಿದ ಜಿಂಕೆ ಹೇಗೋ ನೀರಿನ ತೊರೆಗೆ ಹೇ ರೀತಿ ಅದು ಆತುರ ಪಡುತ್ತದೋ, ಅದೇ ರೀತಿ ಸ್ವಾಮಿ ನನ್ನ ಮನಸ್ಸು ನಿನಗಾಗಿ ಹಾತೊರೆಯುತ್ತಿದೆ. ಬೇಗ ನನ್ನ ಸಹಾಯಕ್ಕೆ ಬಾ, ಚೈತನ್ಯ ಸ್ವರೂಪನಾದ ದೇವರನ್ನ ಬಿಡಿಸು ಎಂಬಂತಹ ಕೂಗನ್ನು ಇಲ್ಲಿ ಕೀರ್ತನೆಗಾರನು ಹಾಡುತ್ತಿರೋದನ್ನು ನಾವು ಕಾಣ್ಬೋದು. ಅಷ್ಟು ಮಾತ್ರವೇ ಅಲ್ಲ, 63ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ಕೂಡ ಅದನ್ನೇ ಹೇಳ್ತಾನೆ, ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತಿದ್ದೇನೆ.
ಸ್ವಾಮಿ ನಿನ್ನ ದರ್ಶನ ನನಗೆ ಆಗಬೇಕು, ಕರ್ತನೆ ನೀನೇ ನನಗೆ ಬಿಡುಗಡೆ ಮಾಡುವವನಾಗಿರಬೇಕು, ನನ್ನ ಸಹಾಯಕ್ಕೆ ಬಾ ಎಂಬುದಾಗಿ ಕೀರ್ತನೆಗಾರನು ಕೂಗೋದನ್ನು ನಾವು ಕಾಣ್ತೇವೆ. ಈ ಒಣಗಿ ಹೋದಂತಹ ಭೂಮಿಗೆ ಒಂದು ನೀರಿನ ಹನಿ ಬಿದ್ದರೆ ಯಾವ ರೀತಿ ಇರುತ್ತೋ ಅದೇ ರೀತಿ ನನ್ನ ಮನಸ್ಸು ಸ್ವಾಮಿ ನಿನಗಾಗಿ ಹಾತೊರಿತಿದೆ ಸ್ವಾಮಿ, ನನ್ನ ಒಂದು ಸಹಾಯಕ್ಕೆ ಬಾ ಎಂಬುದಾಗಿ ಕೀರ್ತನೆಗಾರನು ಕೂಗ್ತಾ ಇದ್ದಾನೆ, ಪ್ರಾಲಾಪಿಸ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ದೇವರು ಕೆಲವೊಮ್ಮೆ ನಮ್ಮ ಒಂದು ಪರಿಸ್ಥಿತಿಗೆ ಉತ್ತರವನ್ನು ಕೊಡದೆ ಸ್ವಲ್ಪ ಮೌನವಾಗಿರ್ತಾನೆ. ಆ ಮೌನವನ್ನು ಯಾವ ರೀತಿ ತೆಗೆದುಕೊಳ್ಳೋದು? ನಾವು ಸಾಧಾರಣವಾಗಿ ದೇವರು ತಡ ಮಾಡುವಾಗ ದೇವರು ಯಾಕೆ ಇಷ್ಟು ನಿಧಾನ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಅನ್ಕೊತೇವೆ. ಅಬ್ರಹಾಮನನ್ನು ನಾವು ನೋಡುವಾಗ ಆತನು 25 ವರ್ಷಗಳ ಕಾಲ ಕಾಯಬೇಕಾಗಿತ್ತು ಇಸಾಕನಿಗಾಗಿ. ಅದೇ ರೀತಿ ಯೋಸೇಫನ ಜೀವನದಲ್ಲೂ ನಾವು ನೋಡುವಾಗ ತನ್ನ ಜೀವನದಲ್ಲಿ ಪದೇ ಪದೇ ಪತನವನ್ನು ಕಾಣ್ತಾ ಹೋಗ್ತಾನೆ. ಆದರೆ ದೇವರು ಐಗುಪ್ತ ದೇಶಕ್ಕೆ ಒಬ್ಬ ಉನ್ನತ ಅಧಿಕಾರಿಯನ್ನಾಗಿ ಯೋಸೇಫನನ್ನು ನೇಮಿಸ್ತಾನೆ. ಅದೇ ರೀತಿ ಮೋಶೆಯನ್ನು ನಾವು ನೋಡುವಾಗ 40 ವರ್ಷಗಳ ಕಾಲ ಆತನು ಮಿದ್ಯಾನ್ ದೇಶದಲ್ಲಿ ಕುರಿಮಂದೆಯನ್ನು ಮೇಯಿಸ್ತಾ ಇರ್ತಾನೆ. ಸೊ ದೇವರು ನಮ್ಮನ್ನು ಕಾಯಿಸ್ತಾ ಇದ್ದಾನೆ ಅಂತಂದರೆ ದೇವರೇ ನಮ್ಮೊಟ್ಟಿಗಿದ್ದು ನಡೆಸ್ತಿದ್ದಾನೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಸಣ್ಣ ಆರ್ಟಿಕಲ್ ಓದಿದಂಥ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ. ಆ ನೋವನ ನಾವೇ ಬಾಗಿಲನ್ನು ಮುಚ್ಚಿದ ಮೇಲೆ 40 ದಿನ ಏನೂ ಆಗಲಿಲ್ವಂತೆ. 40 ದಿನ ಏನಾಗ್ತಾ ಇದೆ ಅಂತ ಕೂಡ ನೋವನಿಗೇನು, ಅವನಿಗೆ ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಂತೆ. 40 ದಿನ ಆಯಿತು, ಇನ್ನೂ ಮಳೆನೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ದೇವರು ಇದ್ದಾನೆ, ಇರ್ತಾನೆ, ಇನ್ನು ಮುಂದೆ ಇರ್ತಾನೆ ಅಂತಕ್ಕಂಥ ಅಂಶವನ್ನು ನಾವು ಇನ್ನೂ ಆಳವಾಗಿ ಓದೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬುಧವಾರದ ಪಾಠದಲ್ಲಿದ್ದೇವೆ. ಕೀರ್ತನೆ 77ನೇ ಅಧ್ಯಾಯವನ್ನು ಈ ಒಂದು ಭಾಗದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಲೇಖಕ 77ನೇ ಅಧ್ಯಾಯವನ್ನು ಬರೆದಿರ್ತಕ್ಕಂಥ ಲೇಖಕ ಯಾವ ಅನುಭವದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಈ ಒಂದು ಅಧ್ಯಾಯದಲ್ಲಿ? ಆ 77ನೇ ಕೀರ್ತನೆಯನ್ನು ಆಸಾಫನು ಬರೆದಿದ್ದಾನೆ. ಈ ಕೀರ್ತನೆಯಲ್ಲಿ ಏನು ಕಾಣ್ತೇವೆ ಅಂದರೆ, ಅನೇಕ ಸರಿ ಸಂದೇಹ ಮೂಡುತ್ತೆ. ದೇವ್ರ ನಮ್ಮನ್ನು ಕೈ ಬಿಟ್ಬಿಟ್ನಾ, ಆತನ ಮಾಡಿದ ವಾಗ್ದಾನ ನೆರವೇರಿಸಲ್ವಾ? ಆ ಸಂದೇಹ ಅನೇಕ ಸರಿ ಬಂತು. ಅಬ್ರಾಹ್ಮನಿಗೆ ಬಂತು. ಬಹುಶಃ ದೇವ್ರು ಮಾಡಿದ ವಾಗ್ದಾನ ನನ್ನ ಹೆಂಡತಿ ಹೇಳ್ದಂಗೆ ಆಗರ ಮುಖಾಂತರ ಆಗ್ಬೋದಂತ ಸಂದೇಹ ಪಟ್ಟು ಅವನು ದೇವ್ರಿಗೆ ವಿರುದ್ಧವಾದ ಪಾಪ ಮಾಡ್ತಾನೆ. ಅವ್ನು ಮಾಡಿದ ಒಂದು ತಪ್ಪಿಂದ ದೇವರು ಆತನ ಆಶೀರ್ವಾದ ಮಾಡೋದು 2ನೇ ಭಾಗ. ಆದರೆ ಅಂತಹ ನಂಬಿಗಸ್ತ ನಂಬಿಕೆಗೆ ಪಿತನಾದಂಥ ಅಬ್ರಾಮ್ನಲ್ಲೇ ಸಂದೇಹ ಬಂದಾಗ ಸಹಜವಾಗಿ ಯಾರೆಲ್ಲರೂ ಬರ್ಬೋದು. ಹಾಗೆ ಆಸಾಫನಿಗೂ ಬಂತು, ದೇವರು ಬಹುಶಃ ತನ್ನ ವಾಗ್ದಾನ ಮರ್ತಿರ್ಬೋದು ಅಂತ. ಯಾಕಂದರೆ ಅನುಭವಗಳು ಕಹಿ ಆದಾಗ ಅನೇಕ ಸರಿ ಅಂಥ ಸಂದೇಹ ಬರುತ್ತೆ. ಇದು ಮಾನವೀಯತೆ, ಎಲ್ಲ ಮನುಷ್ಯರಲ್ಲೂ ಅದೇ ಇದೆ. ಆಸಾಫನು ಈ ವಾಕ್ಯ ಬರೆಯುವಾಗ ಆತನಿಗೂ ಅನುಭವ ಆಗಿದೆ, ಕಹಿ ಅನುಭವ. ನೋಡ್ದ ಇಸ್ರೇಲ್ ಜನರನ್ನ ದೇವರು ವಾಗ್ದಾನ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ, ನಿಮಗೆ ಕಾನಾನ್ ದೇಶ ಕೊಡ್ತೀನಿ ಅಂತ ಹೇಳ್ದ. ಕಾನಾನ್ ದೇಶಕ್ಕೆ ಬಂದರೆ ಮತ್ತೆ ನಮ್ಮನ್ನೆಲ್ಲೇ ಕರ್ಕೊಂಡೋಗಿದ್ದಾನೆ, ಬಾಬೆಲ್ ಕರ್ಕೊಂಡೋಗಿದ್ದಾನೆ. ಈ ಒಂದು ಕಹಿ ಅನುಭವ ಎಲ್ಲ ಕೈದಿಗಳಾಗಿ ಗುಲಾಮರಾಗಿರುವಾಗ ಏನಪ್ಪ ದೇವರು ಹೇಳೋದ ನಿಮ್ಮನ್ನು ಸುಭಿಕ್ಷವಾಗಿ ಇಡ್ತೀನಿ, ಮೇಲೆ ಇಡ್ತೀನಿ ಎಲ್ರಿಗಿಂತ ಅಂತ ಹೇಳಿದ್ರೆ ಇವತ್ತು ನಾವು ಎಲ್ರಿಗೂ ಏನಾಗಿದ್ದೀವಿ, ಗುಲಾಮರಾಗಿದ್ದೀವಿ ಅಂತ ಸಂದೇಹ ಬಂದಾಗ ಈ ವಾಕ್ಯಗಳನ್ನು ಬರೆದಿದ್ದಾನೆ. ಇದು ಅನೇಕ ಸಾರಿ ಇಂಥ ಸಮಸ್ಯೆ ಬಂದಾಗ ಅನೇಕ ಸಾರಿ ನಮಗೇನಾಗಿದೆ, ನಿದ್ರೆಹೀನರಾಗ್ತೀವಿ ನಾವು. ನಿದ್ರೆ ಅಂದರೆ ಇನ್ನು ಇಂಗ್ಲೀಷಲ್ಲಿ ಇನ್ಸೋಮಿನಿಯಾ ಅಂತ ಹೇಳ್ತಾರೆ. ಕೆಲವರು ನಿದ್ರೆನೇ ಬರಲ್ಲ. ಅಂಥ ಅನುಭವ 3 ರಾಜರಿಗಾಯಿತು. ಆದಿಕಾಂಡದಲ್ಲಿ ಫರೋ ರಾಜನಿಗಾಯಿತು. ಕನಸು ಬಿದ್ದಾಗ ಆತನ ನಿದ್ರೆನೇ ತಪ್ಪಾಯಿತು. 2ನೇದಾಗಿ ದಾನಿಯೇಲನ ಕಾಲದಲ್ಲಿ ನೆಬೂಕದ್ನೆಚ್ಚರ್ ರಾಜನಿಗೆ ನಿದ್ರೆ ಕೆಟ್ಟೋಯ್ತು. 3ನೇದಾಗಿ ಅಹಷ್ವೇರೋಷ ರಾಜ ಇಲ್ಲಿ ಪರ್ಷಿಯ ದೇಶದಲ್ಲಿ ಎಸ್ತೇರ್ ಕಾಲದಲ್ಲಿ ಆತನಿಗೂ ಸಹ ನಿದ್ದೆ ಕೆಟ್ಟೋಗ್ಬಿಡ್ತು. ಈ ಅನುಭವಗಳು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆದಾಗ ಸಾಧಾರಣ ವ್ಯಕ್ತಿಗಳಿಗೆ ಆಗೋದೇನು ಕಷ್ಟ ಅಲ್ಲ. ಖಂಡಿತವಾಗಿ ಸಂದೇಹ ಬರುತ್ತೆ, ಈ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾನೆ, ನಡೆಸಲ್ಲ ಅಂತೇಳಿ. ಇವತ್ತು ನಮ್ಮ ದಿನನಿತ್ಯದ ಅನುಭವದಲ್ಲಿ ನಮ್ಮ ಸಹೋದ್ಯೋಗಿಗಳು ಹೇಳ್ತಾರೆ, ಫಾಸ್ಟ್ರ್ ಯಾಕೋ ದೇವರಿಲ್ಲ ಅನ್ನೋ ಕಾಣುತ್ತೆ, ನಾವು ಸುಮ್ಮನೆ ಏನೋ ತಪ್ಪು ನಿರ್ಧಾರ ಮಾಡಿಬಿಟ್ಟು ಅಂತೇಳಿ. ಇದು ಸೈತಾನ ತರ್ತಕ್ಕಂಥ ಒಂದು ಆಲೋಚನೆ. ಈಗ ಒಂದು ಕಚೇರಿ ಇರಬಹುದು, ಒಂದು ಸಭೆ ಇರಬಹುದು, ಒಂದು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈಗ ನಾವು ಹೇಳ್ತೀವಿ ಎಲ್ಲವೂ ದೇವರ ಒಂದು ಹತೋಟಿಯಲ್ಲಿದೆ, ದೇವರೇ ಎಲ್ಲ ನಡೆಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನಡೀತು. ಆದರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ದೇವರಿದ್ದಾನ, ದೇವರಿದ್ದಿದ್ರೆ ಇದು ಯಾಕೆ ಈ ವ್ಯಕ್ತಿ ಬರ್ತಿದ್ದ, ದೇವರಿದ್ದಿದ್ರೆ ಈ ವ್ಯಕ್ತಿ ಯಾಕೆ ಇದಾಗ್ತಿದ್ದ ಅಂತ ನಮಗೆ ಆಸ್ ಎ ಜನರಲ್ ನಾಲೆಡ್ಜ್ ನಮಗೆ ಆ ರೀತಿ ಅನಿಸುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಬರಹಗಾರನಿಗೂ ಅನಿಸಿರ್ಬೋದು. ಅದಕ್ಕೇ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27ನೇ ವಚನದಲ್ಲಿ, ಎವ್ರಿಥಿಂಗ್ ವರ್ಕ್ಸ್ ಫಾರ್ ಗುಡ್ ಟು ದೆಮ್ ದಟ್ ಲವ್ ಕಾಣಂತೆ. ದೇವ್ರನ್ನ ಪ್ರೀತಿಸೋರಿಗೆ ಆಗೋದೆಲ್ಲ
ಒಳ್ಳೇದೇ ಅಂತ ಅದು ನಂಬಿಕೆ ನಮ್ಗೆ ಇರಬೇಕು. ಇವತ್ತು ನಾವು ದೇವ್ರ ವಾಕ್ಯದ ಮೇಲೆ ಆಧಾರ ಇಟ್ಮೇಲೆ ದೇವ್ರು ಏನೇ ನನ್ನ ಜೀವಿತದಲ್ಲಿ ಮಾಡಲಿ, ದೇವ್ರು ನಿಯಂತ್ರಿಸ್ತಾ ಇದ್ದಾನೆ, ಆತನ ಯಾವತ್ತೂ ನಮ್ಮನ್ನು ಕೈ ಬಿಡಂತ ಭರವಸೆ ಯಾವಾಗ ಬರುತ್ತೆ, ಆಗ ಸಹಿತ ನಮ್ಮನ್ನು ಸೋಲ್ಸಕ್ಕೆ ಸಾಧ್ಯತೆ. ಒಂದೇ ಒಂದು ವಿಷಯ ಹೇಳಿ ನಾವು ಮುಂದಿನ ದಿನಕ್ಕೆ ಹೋಗೋಣ. ಈ ರೆಫ್ಯೂಸಸ್ ಟು ಬಿ ಕಂಫರ್ಟೆಡ್ ಬೈ ಎನಿ ರಿಲೀಫ್ ಎಕ್ಸೆಪ್ಟ್ ಫ್ರಮ್ ಕಮಿಂಗ್ ಫ್ರಮ್ ಗಾಡ್ ಅಂತ. ಆತನಿಗೆ ಉಪಶಮನ ಯಾವುದೇ ಒಂದು ರೀತಿಯಲ್ಲೂ ಬೇಡ, ದೇವರು ಕೊಟ್ಟರೆ ಮಾತ್ರ ನಾನು ಆ ಸಮಾಧಾನವನ್ನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯದ ಮೇರೆಗೆ ನಮಗೆ ತಿಳಿಸಿದ್ದಾನೆ ದೇವರು. ಈ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ನಾವು ಕೂಡ ಗ್ರಹಿಸ್ಕೊಂಡು ಅದೇ ರೀತಿಯಾಗಿ ಬಾಳೋಣ ಅಂತ ನಾವು ನೋಡೋಣ. ಗುರುವಾರದ ಪಾಠಕ್ಕೆ ನಾವು ಬರೋಣ. ನೀತಿವಂತರು ಹೇಳಿ, ಎಲ್ಲೋ ಒಂದು ಕಡೆ ನೀತಿವಂತರಿಗೆ ಜಾಸ್ತಿ ಬರ್ತದೆ ಅಂತ. ಬ್ಯಾಪ್ಟಿಸಮ್ ಆದಮೇಲೆ ಪಾಪ ಜಾಸ್ತಿ ಮಾಡಿದ್ದೀನಿ ಅಂತ ಜನರು ಹೇಳ್ತಾರೆ. ಹೇಳಿ. ಇಲ್ಲಿ ನಾವು ಕಾಣೋದಾದರೆ ದಾವೀದನು 37ನೇ ಅಧ್ಯಾಯ ಕೀರ್ತನೆಯಲ್ಲಿ ಈ ರೀತಿ ಹೇಳ್ತಾನೆ. 1ನೇ ವಚನ ಮತ್ತು 8ನೇ ವಚನವನ್ನು ನಾನು ಓದಲು ಬಯಸ್ತೇನೆ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. 8ನೇ ವಚನ ಈ ರೀತಿ ಹೇಳುತ್ತೆ, ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಇಲ್ಲಿ ದಾವೀದನು ಹೇಳುವ ಹಾಗೆ ನಿನ್ನ ಪತನ ನೀನು ಕಂಡು ಅನೀತಿವಂತರು ನಿನಗಿಂತ ಮೇಲೆ ಹೋಗುತ್ತಿರುವಾಗ, ನಿನಗಿಂತ ಒಳ್ಳೆಯ ಜೀವನವನ್ನು ಜೀವಿಸ್ತಾ ಇರುವಾಗ, ನಿನಗಿಂತ ಆರ್ಥಿಕತೆಯಲ್ಲಿ ಬೆಳೆಯುತ್ತಿರುವಾಗ ಯಾವುದೇ ರೀತಿಯಲ್ಲಿ ನೀನೇನು ಮಾಡಬಾರ್ದಪ್ಪ ಅಂತಂದರೆ ಕುಸಿದು ಬೀಳಬಾರ್ದು, ಮಾನಸಿಕವಾಗಿ ಆಧ್ಯಾತ್ಮಿಕತೆಯಲ್ಲಿ ನೀನು ಯಾವುದೇ ಕಾರಣಕ್ಕೂ ಕೂಡ ಕೆಳಗೆ ಬೀಳಬಾರದು ಎಂಬುದನ್ನು ಇಲ್ಲಿ ದಾವೀದನು ಸ್ಪಷ್ಟವಾಗಿ ತಿಳಿಸ್ತಿರೋದನ್ನು ನಾವು ಕಾಣ್ಬೋದು. ನಿಜ, ಈ ಅನೀತಿವಂತರು ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತಾ ಇರಬಹುದು, ಅದು ಅಲ್ಪಕಾಲ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ಅಲ್ಪ ಕಾಲ ಅಂತಕ್ಕಂಥದ್ದು ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಪ ಕಾಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದೊಡ್ಡ ಕಾಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಅಲ್ಪ ಕಾಲ ಅಂತ ನಾವು ಹೇಳ್ತೀವಿ, ದಟ್ ಶುಡ್ ನಾಟ್ ಬಿಕಮ್ ಅ ಪ್ರಾಫಿಟಿಕ್ ಇಯರ್ಸ್ ಅಲ್ವಾ, ಪ್ರವಾದನೆಯ ವರ್ಷಗಳಾಗ್ಬಿಡಬಾರ್ದು. ಅಲ್ಪ ಕಾಲ ಅಂದರೆ ಅಲ್ಪವಾಗಿರ್ಬೇಕು. ಎಲ್ಲೋ ಒಂದು ಕಡೆ ನಾನು ನೋಡಿದ್ದೀನಿ, ನಾನು ಸ್ವಂತವಾಗಿ ನೋಡಿದ್ದೀನಿ. ಈಗ ನೀವು ಹೇಳಿರೋ ಪ್ರಕಾರ ಕೀರ್ತನೆ 37 1ನೇ ಅಧ್ಯಾಯದಲ್ಲಿ ಎಲ್ಲೋ ಅನೀತಿವಂತರೇ ಜಯವನ್ನ ಕಾಣ್ತಾ ಇದ್ದಾರೆ, ಅನೀತಿವಂತರೇ ಮುಂದೆ ಬರ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ನಾವು ಅವ್ರನ್ನ ಬರೀ ನೋಡ್ಕೊಂಡೇ ಇದ್ದೀವಿ, ಬೈಬಲ್ ಓದ್ತಾ ಇದ್ದೀವಿ, ನಮ್ಗೆ ಯಾವ ರೀತಿಯಾದ ಒಂದು ಉಪಶಮನ ಬರ್ತಾ ಇಲ್ಲ. ಏನಂತೀರಾ? ನಾವು ನೋಡುವಾಗ ದೇವರು ಪ್ರತಿಯೊಂದಕ್ಕೂ ಕೂಡ ಒಂದು ಸಮಯವನ್ನು ನಿಗದಿ ಮಾಡಿದ್ದಾನೆ. ಆತನು ತನ್ನ ಕಾಲದಲ್ಲಿ ಸಂಪೂರ್ಣತೆಯನ್ನು ನಮಗೆ ಸುಂದರವಾಗಿ ಅದನ್ನು ಮಾಡಿಕೊಡುವಂಥವನಾಗಿದ್ದಾನೆ. ಆದ್ದರಿಂದ ನಾವು ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಿರೀಕ್ಷೆ ಆಗಬಾರ್ದು. ಹೇಳಿ. ಇದು ಈ ಅಭಿವೃದ್ಧಿ ಅಂತ ಹೇಳುವಾಗ ಲೌಕಿಕವಾದ ಅಭಿವೃದ್ಧಿಯನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಒಬ್ಬನು ಕಾರ್ ತಗೊಂಡ, ಬಂಗ್ಲೆ ಕಟ್ಟಿಕೊಂಡ, ಇದರ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ಅಲ್ಲ. ಬೇರೆ ಯಾವುದು ಅಭಿವೃದ್ಧಿ? ಆತ್ಮಿಕವಾದ ಅಭಿವೃದ್ಧಿ. ಓಕೆ. ಪರಲೋಕಕ್ಕೆ ನಾವು ಹತ್ತಿರವಾಗಬೇಕಾದ್ರೆ ಇವೆಲ್ಲವೂ ಶೂನ್ಯ. ಈಗ ಅಲ್ಪ ಕಾಲ ಎಂಬುದಾಗಿ ನಾವು ಇಲ್ಲ ಫಸ್ಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೀವು ಹೇಳಿದ್ರಿ ಕಾರ್ ಬೇಡ, ಬಂಗ್ಲೆ ಬೇಡ, ಬಟ್ಟೆ ಬೇಡ ಅಂತ ಹೇಳಿದ್ರಿ. ಓಕೆ, ಒಪ್ಕೋತೀನಿ. ಆತ್ಮಿಕವಾಗಿ ಐಶ್ವರ್ಯವಂತರಾಗಬೇಕು ಅಂತ ನೀವು ಹೇಳ್ತಾ ಇದ್ರೆ, ಈಗ ಆತ್ಮಿಕವಾಗಿ ಐಶ್ವರ್ಯವಂತನಾಗಿ ಇರ್ತೀನಿ ನಾನು, ತಿನ್ನಕ್ಕೆ ಊಟ ಇಲ್ಲ ನನಗೆ. ನೀವು ಆತ್ಮಿಕವಾಗಿ ಐಶ್ವರ್ಯವಂತರಿಗಿದ್ರೆ ಮತ್ತೆ ಬರ್ತದೆ 4:4 ಏನು ಹೇಳ್ತದೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಇವು ಬೇಡ ಅಂತ ಹೇಳ್ತಾ ಇಲ್ಲ, ಇವುಗಳೇ ಐಶ್ವರ್ಯವಾಗಿರಬಾರ್ದು, ಇವುಗಳೇ ನಿಮಗೆ ಇರಬಾರ್ದು. ಯಾಕಂದ್ರೆ ನೀವು ಸತ್ಯವೇದಗಳನ್ನ ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 25 ಮತ್ತು 26ನೇ ವಚನ ಹೇಳುವಾಗ, ಮೋಶೆ ಐಗುಪ್ತದ ಸೇರಿ ಏನಾಗ್ಬೋದಾಗಿತ್ತು? ಫರೋನಾಗ್ಬೋದಾಗಿತ್ತು. ಅದನ್ನ ತ್ಯಜಿಸಿ, ಆ ಐಶ್ವರ್ಯವನ್ನು ತ್ಯಜಿಸಿ ಇದು ಶಾಶ್ವತ ಎಂಬುದಾಗಿ ಬಂದ. ಅದು ನಮಗೆ ಬೇಕಾಗಿರೋದು. ಓಕೆ, ಮುಂದುವರಿಸಿ. ಸೊ ಇಲ್ಲಿ ನಾವು ಗಮನಿಸೋದಾದರೆ ದಾವೀದನು ಅದನ್ನು ತಾನೇ ಹೇಳ್ತಾ ಇದ್ದಾನೆ, ನೀನು ಮತ್ತೊಬ್ಬರ ಒಂದು ಹೇಳಿಕೆಯನ್ನು ಕಂಡು, ದುಷ್ಟರ ಹೇಳಿಕೆಯನ್ನು ಕಂಡು ಕುಸಿದು ಬೀಳಬೇಡ ಎಂಬುದರ ಕುರಿತಾಗಿ ಆತನು ಮಾತನಾಡ್ತಾ ಹೋಗ್ತಿದ್ದಾನೆ. ಆದ್ದರಿಂದ ನಾವು ದೇವರಲ್ಲಿ ಭರವಸೆ ಇಟ್ಟವರಾಗಿ, ಆತನು ನಮ್ಮನ್ನು ನಡೆಸ್ತಾನೆ, ಆತನು ನಮ್ಮನ್ನು ಕೈ ಬಿಡೋದಿಲ್ಲ ಎಂಬ ಒಂದೇ ಒಂದು ಭರವಸೆಯಲ್ಲಿ ನಾವು ಮುಂದೆ ಹೋಗೋದಾದರೆ ದೇವರು ಖಂಡಿತವಾಗಲೂ ನಮ್ಮ ಕೈ ಹಿಡಿದು ನಡೆಸುವಂತನಾಗಿದ್ದಾನೆ. ಖಂಡಿತವಾಗಲೂ ದೇವರು ನಿಮ್ಮೂವರನ್ನು ಆಶೀರ್ವದಿಸಿ. ನಮಸ್ಕಾರ.